ಸರಿಯಾದ ಸಮಯಕ್ಕೆ ಬಸ್ ಸಿಗದೆ ಟ್ರ್ಯಾಕ್ಟರ್ ಅನ್ನ ಏರಿದ ವಿದ್ಯಾರ್ಥಿಗಳು ಜೀವದ ಹಂಗು ತೊರೆದು ಟ್ರ್ಯಾಕ್ಟರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ ವಿದ್ಯಾರ್ಥಿನಿಯರು 10ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಂದ ಟ್ರ್ಯಾಕ್ಟರ್ನಲ್ಲಿ ಪ್ರಯಾಣ ರಾಯಚೂರು ತಾಲೂಕು ಯರಗುಂಟ ಗ್ರಾಮದಿಂದ ಡಿ ರಾಂಪುರ್ಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ। ಹತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಂದ ಟ್ರ್ಯಾಕ್ಟರ್ನಲ್ಲಿ ಪ್ರಯಾಣ ರಾಯಚೂರು ತಾಲೂಕು ಯರಗುಂಟ ಗ್ರಾಮದಿಂದ ಡಿ ರಾಂಪುರ್ಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ। ಇಲ್ಲಿ ಶಕ್ತಿ ಯೋಜನೆಯಿಂದ ಸರಿಯಾದ ಬಸ್ ಸೌಕರ್ಯ ಸಿಗ್ತಿಲ್ಲ ಅಂತ ಹೇಳಿ ಆ ವಿದ್ಯಾರ್ಥಿಗಳು ಅಳಲು ತೋಡ್ಕೊಂಡಿದ್ದಾರೆ। ಹಳ್ಳಿಗಳಿಗೆ ಬಸ್ಗಳು ಸಿಗದೆ ದಿನನಿತ್ಯ ಸಿಗುವ ವಾಹನಗಳ ಮೇಲೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದೇವೆ, ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ವಿದ್ಯಾಭ್ಯಾಸಕ್ಕೆ ತೊಂದರೆ ಅಂತ ಸರ್ಕಾರದ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು। ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಆ ಟ್ರ್ಯಾಕ್ಟರ್ನಲ್ಲಿ ಹಿಂಬದಿ ನಿಂತ್ಕೊಂಡು ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ಅನ್ನೋದು। ಶಕ್ತಿ ಯೋಜನೆಯನ್ನ ನೀಡಿದ್ರು ಸರಿಯಾದ ಕ್ರಮಕ್ಕೆ ಬಸ್ಗಳು ಬರ್ತಾ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿನಿಯರು ಕೂಡ ಒಂದ್ ಕಡೆ ಅಳಲು ತೋಡ್ಕೊಂಡಿದ್ದಾರೆ। ನೋಡಿ, ಆ ಹಿಂದಿನ ಗಾಲಿಯಲ್ಲಿ ನಿಂತ್ಕೊಂಡು ಅವರು ಎರಡು ಕಡೆ ಹಿಡ್ಕೊಂಡು ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ। ಮಿನಿಮಮ್ 10 ಜನಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಆ ಒಂದು ಟ್ರ್ಯಾಕ್ಟರ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ। ಹಳ್ಳಿಗಳಿಗೆ ಬಸ್ ಸಿಗದೆ ಸಿಕ್ಕಾಪಟ್ಟೆ ಜನರು ಕೂಡ ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ। ಇನ್ನು ನಮಗೆ ಸ್ಕೂಲ್ಗಳಿಗೆ ಹೋಗೋದಕ್ಕೆ, ಕಾಲೇಜ್ಗೆ ಹೋಗೋದಕ್ಕೆ ಬಸ್ಗಳ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿನಿಯರು ಕೂಡ ಒಂದ್ ಕಡೆ ಹೇಳ್ತಾ ಇದ್ದಾರೆ। ಇನ್ನು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಆ ಟ್ರ್ಯಾಕ್ಟರ್ನಲ್ಲಿ ಮಿನಿಮಮ್ 10 ಜನಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ। ಇನ್ನು ಬಿದ್ರೂ ಕೂಡ ಪಕ್ಕ ಅವರು ಗಾಯ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು। ಹಿಂದಿನ ಗಾಲಿಯಲ್ಲಿ ನಿಂತ್ಕೊಂಡು ಎರಡು ಕಂಬಗಳ ಕಡೆ ತರ ಇರ್ತಾವಲ್ಲ ಟ್ರ್ಯಾಕ್ಟರ್ಗೆ, ಅದನ್ನ ಹಿಡ್ಕೊಂಡು ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ। ರಾಯಚೂರಿನ ಯರಗುಂಟ ಗ್ರಾಮದಿಂದ ರಾಂಪುರ ಗ್ರಾಮಕ್ಕೆ ಇವರು ಹೋಗ್ತಾ ಇದ್ದಾರೆ। ಡಿಪೋ ಮ್ಯಾನೇಜರ್ ಬರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ಎಸ್ ಅನಿಲ್, ಈಗ ಸರಿಯಾದ ಸಮಯಕ್ಕೆ ಬಸ್ ಸಿಗದೆ ಇದ್ದದ್ದಕ್ಕೆ ವಿದ್ಯಾರ್ಥಿನಿಯರು ಟ್ರ್ಯಾಕ್ಟರ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ। ಒಂದಲ್ಲ ಇಬ್ಬರಲ್ಲ 10ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ನೋಡಿ ಯಾವ ರೀತಿಯಾಗಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ, ಏನಿದೆ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ನಿಜವಾಗ್ಲೂ ಏನು ಈ ಶಕ್ತಿ ಯೋಜನೆ ಬಂದಂತ ಸಂದರ್ಭದಲ್ಲಿ ಕೂಡ ಇವತ್ತು ವಿದ್ಯಾರ್ಥಿಗಳು ಸಾಕಷ್ಟು ಬಸ್ಗಳು ಇಲ್ಲದೆ ಕೂಡ ಹಳ್ಳಿ ಭಾಗದಲ್ಲಿ ಕೂಡ ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ಆಗಿರುವಂತದ್ದು। ಏನು ರಾಯಚೂರು ತಾಲೂಕಿನ ಯರಗುಂಟದಿಂದ ಡಿ ರಾಂಪುರ್ಗೆ ಹೋಗುವಂತ ವಿದ್ಯಾರ್ಥಿಗಳು ದಿನನಿತ್ಯ ಏನು ರಾಯಚೂರಿಗೆ ಕಾಲೇಜ್ಗೆ ಬರಬೇಕು, ಆದ್ರೆ ಬರುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಾದಂತ ಬಸ್ಗಳ ವ್ಯವಸ್ಥೆ ಇಲ್ಲದೆ ಕೂಡ ಇವತ್ತು ಟ್ರ್ಯಾಕ್ಟರ್ಗಳು, ಟಾಟಾ ಎಸಿಗಳು ಮತ್ತೆ ಯಾರೋ ಒಂದು ಡ್ರಾಪ್ ಕೊಟ್ರೆ ಮಾತ್ರ ಇವತ್ತು ವಿದ್ಯಾರ್ಥಿನಿಯರು ಮನೆಗೆ ಮುಟ್ಟುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು। ಆದ್ರೆ ಇತ್ತ ಕಡೆ ಏನು ಸರ್ಕಾರ ಮತ್ತೆ ಶಾಸಕರು ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತ ಪೋಷಕರು ಕೂಡ ಒಂದು ರೀತಿಯಾಗಿ ಆಕ್ರೋಶಗೊಂಡಿದ್ದಾರೆ ಅಂತ ಹೇಳ್ಬೋದು। ಇದರ ಜೊತೆಗೆ ಏನು ನಿನ್ನೆ ಅಷ್ಟೇ ಕೂಡ ಒಂದು ಟ್ರ್ಯಾಕ್ಟರ್ ಇಂಜಿನ್ ಮೇಲೆ ಕೂಡ ಒಂದು 10 ವಿದ್ಯಾರ್ಥಿನಿಯರು ಕೂಡ ಒತ್ತಿ ಹೋಗುವಂತ ದೃಶ್ಯಾವಳಿ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿ ಇವತ್ತು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದೇ। ಇನ್ನಾದ್ರೂ ಇತ್ತ ಕಡೆ ಏನು ಸರ್ಕಾರಗಳು ಎಚ್ಚೆತ್ಕೊಂಡು ಇಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಬಿಟ್ರೆ ಒಂದು ಕಾಲೇಜ್ಗೆ ಹೋಗಿ ಮನೆಗೆ ಬರುವಂತ ತಲುಪಕ್ಕೆ ಆಗುತ್ತೆ। ಇನ್ನಾದ್ರೂ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಅಪಘಾತಗಳು ಹಾಗೂ ಏನಾದ್ರೂ ಆಘಾತಗಳು ಬಂದಂತ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನುವಂಥದ್ದು ಪೋಷಕರ ಒಂದು ಎಕ್ಸ್ಟ್ರಾ ಪ್ರಶ್ನೆ ಕೂಡ ಆಗಿರುವಂತದ್ದು ಅಂಕಿತಾ। ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ।